ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಇರಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ಬ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಈ ವಿಡಿಯೋಕೊಂದ ಲೈಕ್ ಮಾಡ್ರಿ. ಇವತ್ತಿನ ಜಾಬ್ ಅಪ್ಡೇಟ್ ಡೇ ಬಂದ್ಬಿಟ್ಟ 100 ಡೇಸ್ ಚಾಲೆಂಜ್ ತೊಗೊಂಡಿದ್ದೆಲ್ಲ 100 ಡೇಸ್ ಒಳಗೆ ಇವತ್ತಿನ ಡೇ ಬಂದ್ಬಿಟ್ಟ 23 ನೋಡ್ರಿ, 23ನೇ ದಿನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರೆಲ್ಲ ಯೂಟ್ಯೂಬ್ ಕಲಿಬೇಕ, ಯೂಟ್ಯೂಬ್ ಮಾಡ್ಬೇಕ, ವಿಡಿಯೋ ಹೆಂಗ್ ಮಾಡೋದು, ತಮ್ನೇಲ್ ಹೆಂಗ್ ಮಾಡೋದು ಅದನ್ನೆಲ್ಲ ಕಲಿಬೇಕಂತಂದ್ರೆ ನನಗೆ ಒಂದು ಜೈ RCB ಅಂತ ಕೆಲಸ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ. ನಿಮ್ಮ ಸಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಐತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಕೆಲಸ ಹುಡ್ಕೋತವ್ರಿಗೆ ಬಿಗ್ ಅಪ್ಡೇಟ್ ನೋಡ್ರಿ. ನಮ್ ಧಾರವಾಡ ಹುಬ್ಬಳ್ಳಿ ಒಳಗೆ ಯಾರೆಲ್ಲ ಕೆಲಸ ಹುಡ್ಕೋತಿರಲ್ಲ ಅಂತವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡ್ರಿ. PUC ಮತ್ತೆ SSLC ಆದವ್ರಿಗೆ 200 ವೇಕೆನ್ಸಿ ಒಂದು ಕಂಪನಿ ಹೈರಿಂಗ್ ಮಾಡತೈತಿ. ಯಾವ ಕಂಪನಿ, ಸ್ಯಾಲ್ರಿ ಎಷ್ಟು, ಏಜ್ ಎಷ್ಟು ಇರ್ಬೇಕ, ಅದನ್ನೆಲ್ಲ ಇವತ್ತಿನ ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ. ಪೂರ್ತಿ ವಿಡಿಯೋ ನೋಡ್ರಿ, ಹಂಗ ವಿಡಿಯೋಕೊಂದ ಲೈಕ್ ಮಾಡ್ರಿ. ವಿಡಿಯೋ ಮಾಡಕತ್ತ 1.5 ವರ್ಷ ಆತ, 16,000 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಬಹಳ ಖುಷಿ ಆಯ್ತು ನನಗೆ. ಎಲ್ಲರಿಗೂ ಥ್ಯಾಂಕ್ ಯು ರೀ ಫ್ಯಾಮಿಲಿ ಅಂತ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ಭಾಳ ಖುಷಿ ಆಯ್ತು. ನೋಡ್ರಿ, ನಮ್ಮಪ್ಪ ನಮ್ಮವ್ವ ಸೇರಿ ಕ್ಯಾಸ ಬಳ್ಳಿ ಹಾಕ್ಯಾರ, ಇಲ್ಲಿ ಕುಂಬಳ ಬಳ್ಳಿ ಹಾಕ್ಯಾರ. ಇಲ್ಲೊಂದು ಅವ್ರಿ ಬಳ್ಳಿ ಅವ್ರಿಗೂ ಗೊತ್ತಿಲ್ಲ ಅಂತ ಕಾಣಿಸತಿ, ಅವ್ರಿಕಾಯಿ ಬಿಟ್ಟಾವಿಲ್ಲ ನೋಡ್ರಿ. ಇಲ್ಲೇ ಎಷ್ಟು ಖುಷಿ ನೋಡ್ರಿ, ನಮ್ಮಪ್ಪ ನಮ್ಮವ್ವ ಹಾಕಿದ್ದಾರೆ. ಹಂಗೆ ಇದನ್ನ ಗಾರ್ಡನ್ ಮಾಡ್ಬೇಕಂತ ಮಾಡಿದ್ದೇವೆ. ಇನ್ನೂ ಟೈಮ್ ಕೂಡಿ ಬಂದಿಲ್ಲ. ಮನಿ ಅಂತೂ ಹಾಕ್ಸಿದ್ದೇವೆ. ಡ್ರೀಮ್ ಹೋಮ್ ಇತ್ತಿದ ಹಬ್ಬ ಅಂದ ಅದೆಲ್ಲ ಮುಗಿದೈತಿ. ಹಂಗಿದೆ ಯಾವ ಬಳ್ಳಿ ಅಂತ ಕೇಸ ಕಾಮೆಂಟ್ ಮಾಡ್ರಿ. ದಯವಿಟ್ಟು ಕ್ಷಮೆ ಇರಲಿ, ನನಗಂತೂ ಗೊತ್ತಿಲ್ಲ. ಏನೋ ಅವ್ರಿ ಬಳ್ಳಿ ಐತೆ, ಏನೋ ಹಾಗಲಕಾಯಿ ಬಳ್ಳಿ ಐತೆ ನನಗೂ ಗೊತ್ತಿಲ್ಲ. ಹೂ ಬಿಟ್ಟಾಗ ಗೊತ್ತಾಕೈತಿ. ಇಲ್ಲೆಲ್ಲ ಐತಿ, ಮುಂದೆ ಗುಲಾಬಿ ಹೂವು ಹಾಕಿದೇವಿ ನೋಡ್ರಿ. ನನಗೂ ಏನೋ ಒಂದು ಖುಷಿ. ಮನಿ ಸುತ್ತಮುತ್ತ ಎಷ್ಟು ಹಚ್ಚ ಹಸಿರ ಐತಂತ ಕೇಸ ಇಷ್ಟ. ಅದಕ್ಕೆಲ್ಲ ಆಧಾರ ಸ್ತಂಭ ಕೊಟ್ಟಾರ. ಇದ ಸಪೋರ್ಟಿಗೆ ಬಿ ಇತ್ತ ಎಷ್ಟು ದಿವಸ. ಆಮೇಲೆ ಈ ತಂತಿ ಸಪೋರ್ಟಿಂದ ನೋಡ್ರಿ, ಇಲ್ಲಿ ಈ ತಂತಿ ಸಪೋರ್ಟಿಂದ ಇದು ಕಟ್ಟೈತಿ. ಇಲ್ಲಿ ತಕ್ಕ ಹಬ್ಬೈತಿ. ಈಗ ನೋಡೋಣ ಏನೆಲ್ಲ ಇದ್ರೊಳಗೆ ಬರ್ತೈತಿ. ಪ್ರತಿಯೊಂದು ವಿಡಿಯೋ ಒಳಗೂ ಹಾಕ್ತೇನೆ ನಾನು. ಪ್ರತಿಯೊಂದು ವಿಡಿಯೋ ಅಂದ್ರೂ ಜಾಬ್ ಅಪ್ಡೇಟ್ ಮಾಡ್ತಿದ್ದಾನಲ್ಲ, ಆ ಜಾಬ್ ಅಪ್ಡೇಟ್ ಒಳಗನೆ ಇದ್ರದ್ದು ಅಪ್ಡೇಟ್ ಕೊಡ್ತಿರ್ತೀನಿ. ಅಲ್ಲಂತೂ ಅವ್ರಿಕಾಯಿ ಆಗಿದಾವ, ಕುಂಬಳ ಬಳೆ ಅಂತೂ ಹುಟ್ಟೈತಿ. ನೋಡ್ಬೇಕು, ಅದು ಹಿಂಗೆ ಒಳಗೆ ಟಿಸ್ಕೈತಿ, ಮ್ಯಾಲೆ ಹೊಂಟಿಲ್ಲ. ಅದಕ್ಕೂ ಒಂದು ಸಪೋರ್ಟ್ ಕೊಡು ಏನಾರು ಅಂತ. ಬರ್ರಿ ಜಾಬ್ ಅಪ್ಡೇಟಿಂದ ಮಾತಾಡೋಣ. ಇವತ್ತು ಏನೆಲ್ಲ ಇವತ್ತಿನ ಜಾಬ್ ಅಪ್ಡೇಟ್ ಒಳಗೆ ಐತಿಪ್ಪ ಅಂತಂದ್ರೆ, ಫ್ಲಿಪ್ಕಾರ್ಟ್ ವೇರ್ ಹೌಸ್ ಒಳಗೆ ಹೈರಿಂಗ್ ನಡೆದೈತಿ. ಫ್ಲಿಪ್ಕಾರ್ಟ್ ವೇರ್ ಹೌಸ್ ಎಲ್ಲಿ ಐತಿಪ್ಪ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಮುಲ್ಲಾ ಡಾಬಾ ನೋಡ್ರಿ. NH4 ಹೈವೇಕ್ನ ದೊಡ್ಡ ಶೆಡ್ ಕಾಣ್ತಾವ. ಶೆಡ್ ಅಂದ್ರೂ ಕಂಪನಿಗಳ್ರಿ ಅವ. ಆ ಕಂಪನಿಗಳು ಅಂದ್ರೆ ವೇರ್ ಹೌಸ್ ಟೈಪ್ ಅದಾವ. ಆ ವೇರ್ ಹೌಸ್ ಒಳಗೆ ಹೈರಿಂಗ್ ನಡೆದೈತಿ. ಇದು ಯಾವುದೇ ರೀತಿ ಡೆಲಿವರಿ ಬಾಯ್ ಕೆಲಸ, ಡೆಲಿವರಿ ಹೋಗಿ ಕೊಡೋದೇ ಕೆಲಸ ಇರುವುದಿಲ್ಲ. ಪಿಕ್ಕಿಂಗ್, ಪ್ಯಾಕಿಂಗ್, ಲೋಡಿಂಗ್, ಅನ್ಲೋಡಿಂಗ್ ಇರ್ತೈತಿ. 200 ವೇಕೆನ್ಸಿ ನೋಡ್ರಿ. SSLC ಆದವ್ರಿಗೆ, PUC ಆದವ್ರಿಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು. ವಿಡಿಯೋ ನೋಡೋರು ಆದಷ್ಟು ಶೇರ್ ಮಾಡ್ರಿ. ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದು ಅದೊಂದ. ನಾನು ಪ್ಲೀಸ್ ಶೇರ್ ಮಾಡ್ಕೆಸ ಸಬ್ಸ್ಕ್ರೈಬ್ ಮಾಡಿಸ್ರಿ. ಯಾರೋ ಒಬ್ಬ ಅಣ್ಣ ಮಸ್ತ್ ಕಾಮೆಂಟ್ ಹಾಕಿದಾನೆ. ಏನ್ ಹಾಕಿದಾನಪ್ಪ, ನಮ್ಮ ಧಾರವಾಡ ಹುಡುಗ ಪ್ರೈವೇಟ್ ಕಂಪನಿಗಳೊಳಗ ಎಲ್ಲೆಲ್ಲಿ ಕೆಲಸ ಇರ್ತಾವ ಅವನ್ನೆಲ್ಲ ಉದ್ಯೋಗ ಮಾಹಿತಿ ತಕ್ಕೊಂಡ ವಿಡಿಯೋ ಮಾಡಿ 4 ಮಂದಿಗೆ ಅಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ಕೆಲಸ ಮಾಡತ್ತಾನ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೆಲಸ ಒಂದು ಸ್ಟೇಟಸ್ ಹಾಕಿದ್ದ. ಭಾಳ ಖುಷಿ ಆತ ಅಣ್ಣನ ಸ್ಟೇಟಸ್ ನೋಡಿ. ಥ್ಯಾಂಕ್ ಯು ಅಣ್ಣ. ಅವನ ಹೆಸರು ರಾಹುಲ್ ಅಂತೇಳಿ. ಥ್ಯಾಂಕ್ಸ್ ಅಣ್ಣ. ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಅದು ಕನ್ನಡದೊಳಗೆ ಟೈಪ್ ಮಾಡಿದಾನೆ. ನಿನ್ನಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋರಿದ್ರೆ ಉತ್ತರ ಕರ್ನಾಟಕದೊಳಗೆ ಭಾಳ ಮಂದಿ ಅದಾರೆ. ದಯವಿಟ್ಟು ಈ ಕ್ರಿಯೇಟರ್ಗಿನೂ ಸಪೋರ್ಟ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋದ ಮರಿಬೇಡ್ರಿ. ಭಾಳ ಕತಿ ಹೊಡ್ಯಾಕತ್ತಾನಂತ ಕಾಣಿಸ್ತೈತಿ. ಬರ್ರಿ ಇವತ್ತಿನ ಉದ್ಯೋಗ ಮಾಹಿತಿದ ಪೂರ್ತಿ ವಿಡಿಯೋದ ಏನೈತಿ ಅಪ್ಡೇಟ ನೋಡೋಣ ಬರ್ರಿ. ಕ್ಯಾಮ್ರಾ ಸೆಟ್ ಐತ್ಲ ನೋಡಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಜಗಳ ಆಗೈತ್ರಿ. ಕ್ಯಾಮ್ರಾಮ್ಯಾನ್ ನಾನು ಹತ್ತುವಾಗತ್ತಿಲ್ಲ ಸದ್ಯ ಮಟ್ಟಿಗೆ. ಕ್ಯಾಮ್ರಾಮ್ಯಾನ್ ಅಂತಂದ್ರು ಒಂದೊಂದು ಕಡೆ ಅಷ್ಟೇ. ಅವ್ನು ಖಾಲಿ ಇದ್ದಾಗ ನನಗೆ ಬಂದು ಹೆಲ್ಪ್ ಮಾಡ್ಯಾನ. ಅವಂಗ ಇಷ್ಟು ದಿವ್ಸ ಆಗಿದ್ದ ಚಿರೋರುನಿ. ಬಟ್ ಬ್ಲಾಕ್ ಹಾಕುವಷ್ಟು ನಮ್ಮನ್ನು ಅಷ್ಟು ಕೀಳಾಗಿ ನೋಡಿಬಿಟ್ಟ. ಅದ್ರ ಸಂಬಂಧ ಅವ್ನು ಕೂಡ ಮಾತಾಡತ್ತಿಲ್ಲ ಈಗ. ನೋಡ್ರಿ, ನಾನು ಹೇಳ್ದಂಗೆ ಫ್ಲಿಪ್ಕಾರ್ಟ್ ವೇರ್ ಹೌಸ್ ಒಳಗೆ ಕೆಲಸ ಇರ್ತೈತಿ. ಹೈರಿಂಗ್ ಫಾರ್ ಫ್ಲಿಪ್ಕಾರ್ಟ್ ಅಂತ ಕೆಲಸ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಾನೇ ಎಡಿಟ್ ಮಾಡಿಕೊಟ್ಟೇನಿ. 200 ವೇಕೆನ್ಸಿ ಬಂದ್ಬಿಟ್ಟ 200 ವೇಕೆನ್ಸಿ ಅದಾವ ನೋಡ್ರಿ. ಸೇಮ್ ಡೇ ಜಾಯ್ನಿಂಗ್ ಇರ್ತೈತಿ. ನೀವೇನಾದ್ರೂ ಇಂಟರ್ವ್ಯೂ ಸೆಲೆಕ್ಟ್ ಆದ್ರಿಪ್ಪ ಅಂತಂದ್ರೆ ಅದ ದಿನ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರ ಅವ್ರ. ನೋಡ್ರಿ, ಸ್ಯಾಲ್ರಿ ಬಂದ್ಬಿಟ್ಟ 17,500. ಏನಪ್ಪಾ ಅಂತಂದ್ರೆ ವೀಕ್ಲಿ ಒಂದು ವೀಕಪ್ ಇರ್ತೈತಿ. ಸಂಡೇ ಸಿಗೋದಿಲ್ಲ ನಿಮಗೆ. ಹಂಗೆ ಪರ್ ಮಂತ್ 17,000 ರೂಪಾಯಿ. ಅಂದ್ರೆ ನಾನು ನನ್ನ ಅನಿಸಿಕೆ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಫ್ಲಿಪ್ಕಾರ್ಟ್ ಒಳಗೆ 2 ವರ್ಷ ಕೆಲಸ ಮಾಡಿದ್ದೇನೆ ನಾನು.
ಏನಪ್ಪ ಅಂತಂದ್ರೆ ಮಂತ್ಲಿ ನಿಮ್ಗೆ 17,500ಕ್ಕಿಂತ ಜಾಸ್ತಿ ಬರ್ತೈತಿ. OT ಫೆಸಿಲಿಟಿನೂ ಇರ್ತೈತಿ. ಅದಕ್ಕೆ ಜಾಯ್ನ್ ಆಗ್ರಿ. ಏನಾರು ಕೆಲಸ ಕೊಡ್ಲಿ, ಒಟ್ಟು ರೊಕ್ಕದ ಪ್ರಾಬ್ಲಮ್ ಎಲ್ಲರಿಗೂ ಐತಿ. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಳಿ 200 ವೇಕೆನ್ಸಿ ಇರೋ ಕೆಲಸ ತೊಗೊಂಬಂದಿನಿ. ಫ್ರೀ ಫುಡ್ ಇರ್ತೈತಿ. ಫೆಸಿಲಿಟಿ ನೋಡ್ರಿ, ಕಂಪನಿ ಕಡೆಯಿಂದ ಫ್ರೀ ಫುಡ್ ಕೊಡಾಕತ್ತಾರ. ಫ್ರೀ ಟ್ರಾನ್ಸ್ಪೋರ್ಟ್ ಅಂದ್ರೆ ಧಾರವಾಡ ಟು ಕಂಪನಿಗೆ ಕ್ಯಾಬ್ ಫೆಸಿಲಿಟಿ ಕೊಟ್ಟಾರ ನೋಡ್ರಿ. ಜಾಬ್ ರೋಲ್ ಬಂದ್ಬಿಟ್ಟ ಸ್ಕ್ಯಾನಿಂಗ್ ಇರ್ತೈತಿ, ಪಿಕ್ಕಿಂಗ್ ಇರ್ತೈತಿ, ಪ್ಯಾಕಿಂಗ್ ಇರ್ತೈತಿ, ಲೋಡಿಂಗ್ ಅನ್ಲೋಡಿಂಗ್ ಇರ್ತೈತಿ. ಕೆಲಸ ಯಾವ್ದಾದ್ರು ಏನು ನಿಮಗೆ 4 ದಿವಸ ಕೆಲಸ ಹೇಳಿಕೊಡ್ತಾರ. ದಯವಿಟ್ಟು ಇದೊಂದು ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡ್ರಿ. ಜಾಬ್ ಲೊಕೇಶನ್ ಬಂದ್ಬಿಟ್ಟ ಕೋಟೂರು ವಿಲೇಜ್, ಮುಲ್ಲಾ ಡಾಬಾ ಅಪೋಸಿಟ್, ಧಾರವಾಡ ನೋಡ್ರಿ. NH4 ಹೈವೇ. ನೀವೇನಾದ್ರು ಧಾರವಾಡ ಟು ಬೆಳಗಾವಿಗೆ ಹೋಗೋ NH4 ಹೈವೇ ನಿಯರ್ ಧಾರವಾಡ ಬಿಟ್ಟು ಒಂದು 10 ಕಿಲೋಮೀಟರ್ ಬಂದ್ರಿಪ್ಪ ಅಂತಂದ್ರೆ ಇದೊಂದು ವೇರ್ ಹೌಸ್ ನಿಮಗೆ ಕಾಣ್ತೈತಿ. ನೋಡ್ರಿ, ಡಾಕ್ಯುಮೆಂಟು ತರಬೇಕು. ಡಾಕ್ಯುಮೆಂಟ್ ಏನೇನಪ್ಪ ಅಂತಂದ್ರೆ 2 ಫೋಟೋ ಇರ್ಬೇಕು, ಆಧಾರ್ ಕಾರ್ಡ್, ರೆಸ್ಯೂಮ್ ಅಂತೂ ಇಂಪಾರ್ಟೆಂಟ್. ನಿಮ್ಮ ರೆಸ್ಯೂಮ್ ಪ್ರೊಫೆಷನಲ್ ಆಗಿದ್ರೆ ಇನ್ನೂ ಬೆಸ್ಟ್. ಏನಪ್ಪಾ ಅಂತಂದ್ರೆ ಪ್ಯಾನ್ ಕಾರ್ಡ್ ಅಂತೂ 100% ಬೇಕೇ ಬೇಕು. ಆಧಾರ್ ಕಾರ್ಡ್ ಮತ್ತು ಆಲ್ ಡಾಕ್ಯುಮೆಂಟ್ಸ್ ತೊಗೊಂಬರಿ. ನಿಮ್ಮ ಮಾರ್ಕ್ಸ್ ಕಾರ್ಡು ತೊಗೊಂಬರಿ. ಏನಪ್ಪಾ ಅಂತಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೂ ಅಲ್ಲಿ ಕೆಲಸ ಇರ್ತಾವ. ಹಂಗೆ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ. ಅವ್ರಿಗೆ ಕಾಲ್ ಮಾಡಿರಿ, ಇಂಟರ್ವ್ಯೂ ಸೆಟ್ ಮಾಡ್ಕೊರಿ. 200 ವೇಕೆನ್ಸಿ ಸ್ಟಾರ್ಟ್ ಆಗಿದಾವೆ. ದಯವಿಟ್ಟು ಇದೊಂದು ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡ್ರಿ. ಯಾಕಪ್ಪ ಇದನ್ನೆಲ್ಲ ಹೇಳಕತ್ತೇನಂತಂದ್ರೆ 200 ವೇಕೆನ್ಸಿ ಆ ಕಂಪನಿ ಒಳಗೆ ಫಸ್ಟ್ ಟೈಮ್ ಕರೆದಾರ. ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಮಾಡಾತೀನಿ. ಅವ್ರೇನಾದ್ರು ಕಾಲ್ ಎತ್ತಿಲ್ಲ ಅಂದ್ರೂ ಕಂಪನಿ ಮುಂದೆ ಹೋಗ್ರಿ. ಬೆಳಗ್ಗೆ 9 ಗಂಟೆಗೆ ಶೂಸ್ ಹಾಕೊಂಡು ಹೋಗ್ರಿ. ಇಂಟರ್ವ್ಯೂ ಚೆನ್ನಾಗಿ ಇರ್ತೈತಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಕತ್ತೀನಿ, ಕೆಲಸ ಅಷ್ಟೊಂದು ಹಾರ್ಡ್ ಇರೋದಿಲ್ಲ. ಏನಪ್ಪಾ ಅಂತಂತಂದ್ರೆ ಟೀಮ್ ವೈಸ್ ಕೆಲಸ ಕೊಟ್ಟಿರ್ತಾರೆ. ಲೋಡಿಂಗ್ ಅನ್ಲೋಡಿಂಗ್ ಅಷ್ಟ ಹಾರ್ಡ್ ಅನಿಸ್ತೈತೆ ಅಲ್ಲೇ. ಬಟ್ ನನ್ನ ಸ್ವಂತ ತಂಗಿನೂ ಅಲ್ಲೇ ಕೆಲಸ ಮಾಡಕತ್ತಾಳೆ. ಆಕಿ ಪಿಕ್ಕಿಂಗ್ ಪ್ಯಾಕಿಂಗ್ನಾಗ ಇರ್ತಾಳೆ. ನೋಡ್ರಿ, ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ್ ಇದೊಂದು ಜಾಬ್ ಅಪ್ಡೇಟ್ ತಂದೀನಿ. ಆದಷ್ಟು ಶೇರ್ ಮಾಡ್ರಿ. ಇನ್ನು ಏಜ್ ಬಂದ್ಬಿಟ್ಟು 27 ಏಜಿನ ತನಕನೂ ನಡೀತೈತಿ. ನೋಡ್ರಿ, ನೀವು ಡಿಸಿಪ್ಲಿಟಿ ಅಂತ ಇತ್ತೆ ಅಂದ್ರೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಸ್ವಲ್ಪ ಕೆಲಸ ಹಾಡಕೈತೆ. ಹಾಡಂದ್ರೆ ನಾರ್ಮಲ್ ಒಂದು 4 ದಿವಸ ನೀವು ಕೆಲಸ ಕಲಿತ್ರಿಪ್ಪ ಅಂತಂದ್ರೆ ಕೆಲಸ ಮಾಡ್ಬೋದು. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ ಇದೊಂದು ಅಪ್ಡೇಟ್ ತೊಗೊಂಬಂದಿನಿ. ಹೊಳಮಳ ಹೇಳೋದಿಲ್ಲ. 200 ವೇಕೆನ್ಸಿ, ನಿಮಗೂ ಒಂದು ವೇಕೆನ್ಸಿ ಇರ್ತೈತಿ. ಕೆಲಸ 3 ತಿಂಗಳ 4 ತಿಂಗಳ ಮಾಡಿಸ್ ಕೆಲಸ ಬಿಡೋದಿಲ್ಲ. ಯಾಕಂತಂದ್ರೆ ಸಂತೋಷ್ ಸರ್ ಭಾಳ ಚಲೋ ಅದಾರ. HR ಸರ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಿರ್ತಾರೆ ಅವ್ರೆ. ನೋಡ್ರಿ, ಹೋಗಿ ಜಾಯ್ನ್ ಆಗ್ರಿ, ಕೆಲಸ ಮಾಡ್ರಿ. ಕೆಲಸ ಮಾಡ್ಕೊತಾನೆ ಕಾಂಪಿಟೇಟಿವ್ ಓದ್ರಿ. ನಿಮ್ದು ಏನು ಆಸೆ ಐತಲ್ಲ ಡ್ರೀಮ್, ಅದನ್ನು ಅಚೀವ್ ಮಾಡ್ರಿ. ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ್ ಕಂಟಿನ್ಯೂ ಪ್ರೈವೇಟ್ ಜಾಬ್ ಅಪ್ಡೇಟ್ ತರ್ತಿರ್ತೀನಿ. ವಿಡಿಯೋ ನೋಡಾದಿದ್ರಿಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್.